ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದೊಳಗೆ ಬಹಳಷ್ಟು ಜನರ ಕಮೆಂಟ್ಸ್ ಅಂಡ್ ಡೌಟ್ಸ್ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಭಾಳ ಜನ ಕೇಳತ್ತಾರ. ಹೊಸದಾಗಿ ಕುರಿ ಸಾಕಾಣಿಕೆ ಮಾಡಬೇಕು, ಅದಕ್ಕೆ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಕುರಿ ಸಾಕಾಣಿಕೆ ಮಾಡಿದ್ರೆ ಬೆಟರ ಅಥವಾ ಮೇಕೆ ಸಾಕಾಣಿಕೆ ಮಾಡಿದ್ರೆ ಬೆಟರ, ಯಾವುದು ಮೇಂಟೆನೆನ್ಸ್ ಈಸಿ ಆಗುತ್ತಾ, ಯಾವುದು ಖರ್ಚು ಕಡಿಮೆ ಆಗುತ್ತಾ, ಯಾವುದು ಹೆಚ್ಚು ಲಾಭ ಕೊಡುತ್ತಾ ಅಂತ ಬಹಳಷ್ಟು ಜನರ ಡೌಟ್ಸ್ ಐತಿ. ಆಮೇಲೆ ಇದಕ್ಕೆ ಕ್ಲಾರಿಟಿ ಬೇಕಂತ ಕೇಳತ್ತಾರ. ಸೊ ಇವತ್ತಿನ ಈ ವಿಡಿಯೋ ಏನಾದ್ರು ನೀವು ಫುಲ್ ನೋಡಿದ್ರ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಕ್ಕೆ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ, ಒಂದೊಂದಕ್ಕೆ ಒಂದು ಕ್ಲಾರಿಟಿ ಕೊಟ್ಕೊಂಡು ಹೋಗ್ತೀನಿ. ಸೊ ಫುಲ್ ವಿಡಿಯೋ ನೋಡಿದ್ದೆ ಆದ್ರ ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಲಾಸ್ಟಿಗೆ ಗೊತ್ತಾಗುತ್ತಾ ಕುರಿ ಸಾಕಾಣಿಕೆ ಲಾಭ ಆಯ್ತಾ ಅಥವಾ ಮೇಕೆ ಸಾಕಾಣಿಕೆ ಲಾಭ ಆಯ್ತಾ, ಯಾವುದು ಹೆಚ್ಚು ಈಸಿ ಅನ್ಸುತ್ತಾ, ಯಾವ್ದಕ್ಕೆ ಖರ್ಚು ಕಡಿಮೆ ಅನ್ಸುತ್ತಾ ಅಂತೇಳಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತಾ. 10 ವಿಡಿಯೋಸ್ ನೋಡಿವಿ ಇನ್ನೂ ನಮ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ 100% ಕ್ಲಾರಿಟಿ ಸಿಗುತ್ತಾ ಅಂತ ಹೇಳ್ತೀವಿ. ಮೊದಲು ನಾವು ಆರಂಭದ ಖರ್ಚಿನ ಬಗ್ಗೆ ಮಾತಾಡೋಣ. ಅಂದ್ರೆ ಸ್ಟಾರ್ಟಿಂಗ್ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಯಾವ್ದಕ್ಕೆ ಹೆಚ್ಚು ಖರ್ಚು ಆಗುತ್ತಾ, ಯಾವ್ದಕ್ಕೆ ಕಡಿಮೆ ಖರ್ಚಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಕುರಿ ಸಾಕಾಣಿಕೆ ಅಂದ್ರೆ ಫ್ಯಾಟ್ನಿಂಗ್ ಪರ್ಪಸ್ ಮಾಡ್ತಾರ, ಆಮೇಲೆ ಮೇಕೆ ಸಾಕಾಣಿಕೆ ಅಂದ್ರೆ ಬ್ರೀಡಿಂಗ್ ಪರ್ಪಸ್ ಮಾಡ್ತಾರ. ಸೊ ಮೇನ್ ನಾವು ಮೇಕೆ ಸಾಕಾಣಿಕೆ ಮಾಡತ್ತೀವಿ ಅಂದ್ರೆ ಬ್ರೀಡಿಂಗ್ ಪರ್ಪಸ್ಗೆ ಹೆಚ್ಚಾಗಿ ಮಾಡೋದು. ಸೊ ಅವಾಗ ನಾವು ಗಬ್ ಇರುವಂತ ಮೇಕೆ ಅಂದ್ರೆ ಪ್ರೆಗ್ನೆಂಟ್ ಇರುವಂತ ಮೇಕೆಗಳನ್ನ ತರಬೇಕಾಗುತ್ತೆ. ಒಂದು ಮೇಕೆ ಚಲೋದಂದ್ರ ನಾರ್ಮಲ್ ಆಗಿ ನೀವು ಹೊಸದಾಗಿ ಸ್ಟಾರ್ಟ್ ಮಾಡತ್ತೀರಿ ಅಂದ್ರೆ ನೀವು ಉಸ್ಮಾನಾಬಾದಿ ಲೋಕಲ್ ತಳಿನ ತಂದ್ರೆ ಬೆಟರ್ ಆಗುತ್ತೆ. ನಿಮ್ಗೆ ಲೋಕಲ್ ಯಾವ್ದಿರುತ್ತೆ ಅದು ಅಂದ್ರೆ ಜಲ್ದಿ ಅಡ್ಜಸ್ಟ್ ಆಗುತ್ತೆ, ನೀವು ಮೇಂಟೆನೆನ್ಸ್ಗೂ ಈಸಿ ಆಗುತ್ತೆ. ಸೊ ನಮ್ ಕಡೆ ಎಲ್ಲ ಹೆಂಗಂದ್ರ ಚಲೋ ಮರಿಗಳ 12,000 ಸ್ಟಾರ್ಟ್ ಅದಾವು. ತಳಿ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಮರಿಗಳನ್ನ ಕೊಡ್ತಾವ ಅದ್ರ ಮೇಲೇನು ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಮಿನಿಮಮ್ ಅಂದ್ರ 12,000 ರಿಂದ 14,000 ಚಲೋ ಮರಿಗಳು ಸಿಗ್ತಾವ. ಸೊ ಅವಾಗ ಒಂದು 10 ಮರಿಗಳನ್ನ ತರಬೇಕಾಗುತ್ತೆ. 10 ಮರಿಗಳಿಗೆ 1,40,000 ಮರಿಗಳ ಮೇಲೆ ಇನ್ವೆಸ್ಟ್ ಮಾಡೋ ಖರ್ಚಾಗತ್ತ. ಸೊ ಅದನ್ನ ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತ, ಹಸಿ ಮೇವು ಹಚ್ಕೋಬೇಕಾಗುತ್ತೆ. ಹಸಿ ಮೇವಿಗೆ ನಿಮ್ಗೇನು ಅಷ್ಟು ಖರ್ಚಾಗಲ್ಲ. 1-2 ರೂಪಾಯಿದೊಳಗೆ ಬೀಜ ಹಾಕೋದಾದ್ರೆ ಬೀಜ ಸಿಗ್ತಾವ, ಇಲ್ಲ ಅಂದ್ರೆ ಯಾವ್ದಾರ ನೇಪಿಯರ್ ಕಡ್ಡಿ ಹಾಕೋದಾದ್ರೆ ನೇಪಿಯರ್ ಕಡ್ಡಿ ಸಿಗುತ್ತಾ. ನೀವು 10 ಮರಿಗಳಿಗೆ ಅದೇ 2,000 ರೂಪಾಯಿ ಭಾಳ ಆಗ್ಬಿಡುತ್ತ ಫುಡ್ಡಿಗೆ. ಅಂದ್ರೆ ಅದನ್ನ ಬಿಟ್ಟು ಒಂದಿಷ್ಟು ಶೇಂಗಾ ಹಿಂಡಿ ಯೂಸ್ ಮಾಡ್ಬೇಕಾಗತ್ತ. ಮರಿಗಳಿಗೆ ಸ್ವಲ್ಪ ಪ್ರಮಾಣದೊಳಗ ಕಾಳುಗಳನ್ನ ಯೂಸ್ ಮಾಡ್ಬೇಕಾಗತ್ತ. ಸೊ ಅಷ್ಟೇನು ಫುಡ್ಡಿಗೆ ಮೇಂಟೆನೆನ್ಸ್ಗೆ ಅಷ್ಟೇನು ಖರ್ಚಾಗೋದಿಲ್ಲ. ಸೊ ಮೇನ್ ನೀವು ವ್ಯಾಕ್ಸಿನೇಷನ್ಗಳನ್ನ ಕುರಿ ಜೊತೆಗೆ ಆಡಿಗೂ ಹಾಕಿಸ್ಲೇಬೇಕಾಗುತ್ತೆ. ನೀವು ಕುರಿ ಹೆಂಗ್ ಕಂಪಲ್ಸರಿ ಹಾಕಿಸ್ತೀರಿ ಹಂಗ ಆಡಿಗೂ ಹಾಕಿಸ್ಬೇಕಾಗತ್ತ. ಆದ್ರೆ ಆಡಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತಾ, ಆದ್ರೂ ರಿಸ್ಕ್ ತಗೋಬಾರ್ದು ಅನ್ನೋ ಕಾರಣಕ್ಕೆ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾಗುತ್ತೆ. ಸೊ ಹೆಚ್ಚು ಕಮ್ಮಿ ನೀವು ಆಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಮತ್ತು ಅದಕ್ಕೆ ಒಂದಿಷ್ಟು ಫುಡ್ಡಿಗೆ, ಆಮೇಲೆ ಯಾವ ರೀತಿ ಅಂದ್ರೆ ವ್ಯಾಕ್ಸಿನೇಷನ್ಗೆ ಹೆಚ್ಚು ಕಮ್ಮಿ ಯಾವುದಕ್ಕೆ ನೀವು ಅಂದಾಜು ಹಿಡ್ಕೋಬೇಕಂದ್ರು ನೀವು ಮಿನಿಮಮ್ 2 ಲಕ್ಷ ಹಿಡ್ಕೋರಿ. 60,000 ರೂಪಾಯಿ ನಾವು ಅದಕ್ಕೆ ಖರ್ಚು ಮಾಡ್ತೀವಿ ಫುಡ್ಡಿಂದ ಅದು ಇದು ಅಂತ. ಅಷ್ಟು ಆಗೋದಿಲ್ಲ. ಅಕಸ್ಮಾತ್ ಇಟ್ಕೋಬೇಕಂದ್ರು 2 ಲಕ್ಷದಿಂದ ನೀವು ಆರಾಮಾಗಿ 10 ಕುರಿಯಿಂದ ಸ್ಟಾರ್ಟ್ ಮಾಡ್ಬೋದು. ನೀವು ತಂದು 3-4 ತಿಂಗಳಿಗೆ ಯಾವ ತರ ತರ್ಬೇಕಂದ್ರೆ ಮಿನಿಮಮ್ 3 ಮರಿ ಹಾಕುವಂತ ತಳಿ ತರಬೇಕಾಗುತ್ತೆ. ಸೊ ನೀವು ಇಲ್ಲೇ ಲೆಕ್ಕ ಮಾಡ್ಕೋಬೇಕಾಗುತ್ತ. 10 ಮರಿನ ತಂದ್ರ ನೀವು ಅದು ಡಬಲ್ ಆಗಿ ತ್ರಿಬಲ್ ಆಗುತ್ತೆ. ಸೊ ಒಬ್ಬೊಬ್ಬರಿಗೆ ಡೌಟ್ ಇರುತ್ತೆ, 3 ಮರಿ ಹಾಕೋದು ತಂದ್ರ ಹಾಲು ಶಾರ್ಟೇಜ್ ಆಗುತ್ತಾ, ಮರಿಗಳು ಇಂಪ್ರೂವ್ ಆಗ್ತವೆ ಇಲ್ಲ ಅಂತ ಹೇಳಿ. ಸೊ ಆ ಟೈಮ್ ಒಳಗ ಒಂದೊಂದ್ಸರಿ ಆಗ್ತಾವ, ಒಂದೊಂದ್ಸರಿ ಇಲ್ಲ. ಆದ್ರೆ ಮೇನ್ ಆಗಿ ನೀವು ಆಡಿಗೆ ಯಾವ ತರ ಫೀಡ್ ತಿನ್ನಿಸ್ತೀರಿ ಅದ್ರ ಮೇಲೆ ಹಾಲು ಇನ್ಕ್ರೀಸ್ ಆಗುತ್ತಾ. ಹಾಲು ಬರುವಂತ ಆಹಾರಗಳು ಕೂಡ ಅದಾವು, ಅವನ್ನೆಲ್ಲ ಹಾಕಿ ನೀವು ಸರಿಯಾಗಿ ಹಾಲು ಮೇಕೆ ಮೇಂಟೆನೆನ್ಸ್ ಮಾಡಿದ್ರ ಹಾಲು ಚೆನ್ನಾಗಿ ಬರುತ್ತಾ. 3 ಮೇಕೆಗಳು ಇರುವಂತ ಮರಿಗಳು ಚೆನ್ನಾಗಿ ಗ್ರೋತ್ ಆಗ್ತಾವು. ಒಂದೊಂದ್ಸರಿ 4 ಮೇಕೆಗಳು ಇರುವಂತ ಮರಿಗಳು ಕೂಡ ಚೆನ್ನಾಗಿ ಗ್ರೋತ್ ಆಗ್ತಿರ್ತಾವ. ಸೊ ನೀವು ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತೀರಿ, ಪ್ರೆಗ್ನೆಂಟ್ ಇರೋ ತಾಯಿ ಆಡಿಗೆ ಯಾವ ತರ ಫುಡ್ ಕೊಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ. ಮೇಕೆ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಬೇಕಂದ್ರ ಒಂದು 10 ಮರಿಗಳಿಂದ ನಮ್ಗೆ ಮಿನಿಮಮ್ 2 ಲಕ್ಷ ರೂಪಾಯಿ ಇಟ್ಕೊಂಡು ನಾವು ಮೇಕೆ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಬೇಕಾಗತ್ತ. ವಿತ್ ಶೆಡ್ಡಿನ್ ನಾರ್ಮಲ್ ಸಿಂಪಲ್ ಆಗಿರೋ ಶೆಡ್ಡಿನ್ ಖರ್ಚುನು ಬಂತು. ಈ ತರ ಇನ್ನು ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬೇಕಾಗುತ್ತೆ ಸ್ಟಾರ್ಟಿಂಗ್ ಬಂಡವಾಳ ಅಂತ ಅನ್ನೋದಾದ್ರೆ, ಕುರಿ ಸಾಕಾಣಿಕೆಗೆ ಮೊದಲು ಒಂದು ಚಲೋ ಗ್ರೋತ್ ಇರುವಂತ ಮರಿಗಳನ್ನ ತರಬೇಕಾಗುತ್ತ. ಅಂದ್ರ ನಮ್ಗೆ ಮೇಂಟೆನೆನ್ಸ್ ಈಸಿ ಆಗುತ್ತೆ, ರೋಗಗಳು ಕಡಿಮೆ ಬರ್ತಾವೆ. ಸೊ ಅದಕ್ಕೆ ಯಾವ ರೇಂಜ್ ಒಳಗಿರೋ ಮರಿಗಳನ್ನ ತರ್ಬೋದು, 7,000ದಿಂದ 7,500 ನಿಮ್ಗೆ ಆರಾಮ ಚೆನ್ನಾಗಿರೋ ಮರಿಗಳು ಸಿಗ್ತಾವ. 1 ಇಂಚ್ ಕೊಂಬು ಮೂಡಿರುವಂತ ಮರಿಗಳು, ಹೆಲ್ದಿ ಆಗಿರುವಂತ ಮರಿಗಳು ಸಿಗ್ತಾವ. ಸೊ ನೀವು 7,000 7,500 ಇಟ್ಕೊಂಡು ಯಾವಾಗ ಸ್ವಲ್ಪ ಹೆಚ್ಚಿಗೆ ಇಟ್ಕೊಂಡ್ರೆ ಕಡಿಮೆ ಆಗ್ಬೋದು, ಇಲ್ಲ ಹೆಚ್ಚಿಗೆ ಆಗ್ಬೋದು ಈ ತರ. ಸೊ 7,500 ಇಟ್ಕೊಂಡ್ರೆ 10 ಮರಿಗಳಿಗೆ 75,000 ರೂಪಾಯಿ ಆಗುತ್ತೆ. ಸೊ ಒಂದು 10,000 ರೂಪಾಯಿ ಒಣ ಮೇವು, ಒಂದು 15,000 ರೂಪಾಯಿದು ಕಾಳು, ಆಮೇಲೆ ಮೆಡಿಸನ್ ಚಾರ್ಜು, ವೆಹಿಕಲ್ ಚಾರ್ಜು, ಅದ್ರದ್ದು ಇನ್ನೂ ಮೇಂಟೆನೆನ್ಸ್ ಮಾಡತ್ತೀವಿ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಕುರಿ ಸಾಕಾಣಿಕೆ ಒಳಗೆ ನಮ್ಮ ಅನುಭವದ ಪ್ರಕಾರ. ಸೊ
ಸೊ ಮಿನಿಮಮ್ ಇದು 75,000 ರೂಪಾಯಿ ನೀವು ಮರಿ ತಂದಿರಂದ್ರ 1.5 ಲಕ್ಷ ಎಲ್ಲ ಸೇರಿಸಿ ಟೋಟಲ್ 1.5 ಲಕ್ಷ ನಿಮ್ಗೆ 10 ಮರಿ ಸ್ಟಾರ್ಟ್ ಮಾಡತ್ತೀರಿ ಅಂದ್ರೆ 1.5 ಲಕ್ಷ ನಿಮ್ ಕಡೆ ಕ್ಯಾಶ್ ಇರ್ಬೇಕಾಗುತ್ತೆ. ಅದ್ರ ಮೇಂಟೆನೆನ್ಸ್, ಅದು ಫುಡ್, ಆ ಮರಿಗಳನ್ನ ತರೋದು ಇಟ್ಕೊಂಡು 1.5 ಲಕ್ಷದಿಂದ ನೀವು ಹೊಸದಾಗಿ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಬಹುದು. ಹೇಳಿದ್ದು ಕುರಿ ಸಾಕಾಣಿಕೆದ್ದು ಶಾರ್ಟ್ ಟರ್ಮ್ ಫ್ಯಾಟ್ನಿಂಗ್ ಅಂದ್ರೆ 3 ತಿಂಗಳು ನೀವು ಮರಿ ಸಾಕಿ ಸೇಲ್ ಮಾಡುವಂಥದ್ದು. ಇನ್ನು ನೀವು ಲಾಂಗ್ ಟರ್ಮ್ ಫ್ಯಾಟ್ನಿಂಗ್ ಮಾಡ್ತೀರಂದ್ರೆ 7,500 ರೂಪಾಯಿದೊಳಗೆ ನಿಮ್ಗೆ ಮರಿಗಳು ಸಿಗಲ್ಲ. ಮಿನಿಮಮ್ 8,000 ರಿಂದ 9,000 ರೂಪಾಯಿ ತನಕ ಮರಿಗಳನ್ನ ತರಬೇಕಾಗುತ್ತೆ. ಸೊ ಇದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಹೊಸದಾಗಿ ಸ್ಟಾರ್ಟ್ ಮಾಡತ್ತೀರಿ ಅಂದ್ರೆ ನೀವು ಲಾಂಗ್ ಟರ್ಮ್ಗಿಂತ ಶಾರ್ಟ್ ಟರ್ಮ್ನ ಯೂಸ್ ಮಾಡ್ಕೋರಿ, ಅದ್ರೊಳಗೆ ಸಾಕಾಣಿಕೆ ಮಾಡ್ರಿ. ಅಂದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಜಲ್ದಿ ಸೇಲ್ ಮಾಡಿದ್ರೆ, ಜಲ್ದಿ ಸಾಕಿ ನಾವು ಸೇಲ್ ಮಾಡಕತ್ತೀವಿ ಅಂದ್ರೆ ಅದ್ರೊಳಗೆ ಯಾವ ಥರ ರೋಗಗಳು ಬರ್ತಾವ ಅಂತ ಗೊತ್ತಾಗಿರ್ತೈತಿ. ವ್ಯಾಪಾರ ಮಾಡುವಾಗ ನಮ್ಗೆ ಏನೆಲ್ಲ ಸಮಸ್ಯೆಗಳಾಗ್ತಾವು, ಎಲ್ಲಿ ವ್ಯಾಪಾರ ಮಾಡಬೇಕು, ಎಲ್ಲ ನಾಲೆಜ್ ಸಡನ್ ಆಗಿ ಸಿಕ್ಬಿಡ್ತೈತಿ. ಲಾಂಗ್ ಟರ್ಮ್ ಹೆಚ್ಚಿಗೆ ಖರ್ಚು ಮಾಡಿ 6 ತಿಂಗಳ ಸಾಕಿ ನೀವು ಒಮ್ಮೆ ಸೇಲ್ ಮಾಡಕ್ ಹೋದಾಗ ಅಲ್ಲೇನೋ ಪ್ರಾಬ್ಲಮ್ ಆಯ್ತು ಅಥವಾ ಏಕಾಏಕಿ ಮರಿಗಳು ಸಾವಾಯ್ತು ಅಂದ್ರೆ ನಿಮ್ಗೆ ಸುಮ್ಮನೆ ಲಾಸ್ ಆಗುತ್ತೆ. ಸೊ ಹೊಸದಾಗಿ ಸ್ಟಾರ್ಟ್ ಮಾಡತ್ತೀರಿ ಅಂದ್ರೆ ಒಂದು ಮೇಕೆ ಸಾಕಾಣಿಕೆ ಮಾಡ್ರಿ, ಇಲ್ಲಾಂದ್ರೆ ಶಾರ್ಟ್ ಟರ್ಮ್ ಕುರಿ ಸಾಕಾಣಿಕೆ ಮಾಡ್ರಿ. ಸೊ ಈಗ ನೀವು ಆಡಿಗೆ ಸ್ಟಾರ್ಟಿಂಗ್ ಆರಂಭದ ಖರ್ಚು ಎಷ್ಟು ಬೇಕಾಗುತ್ತೋ, ಕುರಿಗೆ ಎಷ್ಟು ಬೇಕಾಗುತ್ತೆ ಅಂತ ತಿಳ್ಕೊಂಡ್ರಿ. ಆಡಿಗೆ 2 ಲಕ್ಷ ಬೇಕು, ಕುರಿಗೆ 1.5 ಲಕ್ಷ ಬೇಕು. ಅದು 10 ಮರಿಗಳಿಂದ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ನೀವು ಮಿನಿಮಮ್ ಇಷ್ಟು ಅಮೌಂಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕಾಗುತ್ತಾ. ಇನ್ನು ನೆಕ್ಸ್ಟ್ ಬರೋದ ಫುಡ್ಡಿನ ಖರ್ಚು. ಫುಡ್ ಯಾವ ತರ ಮೇಂಟೈನ್ ಮಾಡ್ತೀರಿ ಅನ್ನೋದ್ರ ಮೇಲೆ. ಸೊ ಫುಡ್ಡಿನ ಖರ್ಚಿಗೆ ಫುಡ್ ಯಾವ ತರ ಯೂಸ್ ಮಾಡ್ತೀವಿ ಮರಿಗಳಿಗೆ ಅಂತ ತಿಳ್ಕೊಳೋದು ತಗೊಳ್ಳೋದಾದ್ರೆ, ಆಡಿಗೆ ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಆಡಿಗೆ ಹಸಿಮೇವು ಜಾಸ್ತಿ ಹಾಕ್ತಾರ. ಹಸಿಮೇವು ಜಾಸ್ತಿ ಹಾಕ್ಬೇಕಾಗುತ್ತಾ. ಹಸಿಮೇವು ಹಾಕೋದ್ರಿಂದ ಜೀರ್ಣಕ್ರಿಯೆನೂ ಚೆನ್ನಾಗಿರುತ್ತೆ. ಹಾಲು ಕೊಡುವಂಥ ಮರಿಗಳು ಹೆಚ್ಚಾಗಿ ಹಾಲು ಕೊಡ್ತಾವೆ. ಸೊ ಹಾಗಾಗಿ ಹಸಿಮೇವು ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಸೊ ಅಲ್ಲಿ ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ 1 ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋ ಹಂಗ ಒಂದು ಸರಿ ಯಾವ್ದಾದ್ರು ಹಸಿಮೇವು ಹಚ್ಕೊಂಡ್ಬಿಟ್ರೆ ನಮ್ಗೆ 5 ರಿಂದ 6 ವರ್ಷ ಕಂಟಿನ್ಯೂ ಹಸಿಮೇವು ಸಿಗುತ್ತೆ. ಮಿನಿಮಮ್ 10 ವರ್ಷ ಇರ್ತಾವ, ಮ್ಯಾಕ್ಸಿಮಮ್ 10 ವರ್ಷ ಇರ್ತಾವ. ಆದ್ರೂ 10 ವರ್ಷ ಆಗಿಲ್ಲ ಅಂದ್ರೆ 6 ವರ್ಷಕ್ಕಂತೂ ಸಾವಿಲ್ಲ. 6 ವರ್ಷದ ತನಕ ನಮ್ಗೆ ಹುಲ್ಲು ಅಥವಾ ಏನೋ ಹಸಿಮೇವು ಸಿಕ್ಕೇ ಸಿಗುತ್ತೆ. ಸೊ ಈ ರೀತಿ ನಮ್ಗೆ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ ಆಡಿಗೆ ನಮ್ಗೆ ಒಣ ಮೇವು ಕಡಿಮೆ ಹಾಕ್ಬೇಕಾಗುತ್ತಾ, ಕಾಳು ಕಡಿಮೆ ಹಾಕ್ತಿವಿ. ಆಮೇಲೆ ಕಂಪೇರ್ ಮಾಡಿದ್ರ ಫ್ಯಾಟ್ನಿಂಗ್ ಒಳಗ ನಾವು ಒಂದು ಮರಿಗೆ 1 kg ಅಷ್ಟು ಫೀಡ್ ಕೊಡತ್ತಿದ್ರ, ಕಾಳು ಕೊಡತ್ತಿದ್ರ, ಇಲ್ಲಿ ನಮ್ದು ಆಡ್ ಇರುತ್ತಲ್ಲ ಅದ್ರದ್ದು ಅರ್ಧದಷ್ಟು ತಿನ್ನುತ್ತ. ಸೊ ಅಲ್ಲಿ 2 ಹೊತ್ತು ಕೊಡ್ತಾರ, ಇಲ್ಲ 2 ಹೊತ್ತಿಂದ ಒಂದೇ ಹೊತ್ತು ಸೇರಿಸಿನು ಅರ್ಧ kg 1 kg ಈ ತರ ಕೊಡ್ತಾರ ಫ್ಯಾಟ್ನಿಂಗ್ ಒಳಗ. ಆದ್ರೆ ಇಲ್ಲಿ ಹಂಗಾಗೋದಿಲ್ಲ. ಇಲ್ಲಿ ಅದ್ರ ಅರ್ಧದಷ್ಟು ನಮ್ಮ ಆಡು ತಿನ್ನುತ್ತ, ಅದ್ರ ಜೊತೆ ಹಸಿಮೇವು ತಿನ್ನುತ್ತ. ಆಡಿಗೆ ನೀವು ಯಾವುದೇ ತರದ್ದು ಫುಡ್ ಕೊಡ್ರಿ, ಅಷ್ಟು ಅದ್ರದ್ದು ಡೈಜೆಷನ್ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ನೀವು ಹಿಂಡಿ ಕೊಡ್ಬೋದು, ಹೊಟ್ಟು ಕೊಡ್ಬೋದು, ಹಸಿಮೇವು ಕೊಡ್ಬೋದು, ಕಾಳು ಕೊಡ್ಬೋದು. ಆಮೇಲೆ ಹಿಟ್ಟುಗಳನ್ನ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ನೀರೊಳಗೆ ಹಾಕಿ ಕುಡಿಸ್ತಾರೆ. ಯಾವುದೇ ತರದ್ದು ಫುಡ್ ಕೊಟ್ರು ಅದು ಆಡು ಜೀರ್ಣಕ್ರಿಯೆ ಮಾಡ್ಕೊಳ್ಳುವಂತ ಜೀರ್ಣ ಶಕ್ತಿ ಹೆಚ್ಚಾಗಿರುತ್ತೆ. ಆದ್ರೆ ಕುರಿಗೆ ಹಂಗಿರೋದಿಲ್ಲ. ಕುರಿಗೆ ಹೆಚ್ಚು ಕಮ್ಮಿ ಏನಾದ್ರೂ ಆಹಾರದೊಳಗೆ ಚೇಂಜಸ್ ಆಗ್ಬಿಟ್ರೆ ಇಮಿಡಿಯೇಟ್ ಆಗಿ ಲೂಸ್ ಮೋಷನ್ ಹತ್ತುತ್ತ, ಇಮಿಡಿಯೇಟ್ ಆಗಿ ಹುಷಾರ್ ತಪ್ಪುತ್ತ. ಒಂದೊಂದ್ಸರಿ ಆಹಾರ ಹೆಚ್ಚು ಕಮ್ಮಿ ಆದ್ರೆ ಸಾವನ್ನಪ್ಪುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಆಹಾರದೊಳಗೆ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಖರ್ಚು, ಆಮೇಲೆ ಈಸಿಯಾಗಿ ಮೇಂಟೈನ್ ಮಾಡುವಂಥದ್ದು ಆಡು ಸಾಕಾಣಿಕೆ ಅಂತ ಹೇಳ್ಬೋದು. ಇನ್ನು ಕುರಿ ಸಾಕಾಣಿಕೆಗೆ ಬಂದ್ರೆ, ಕುರಿ ಸಾಕಾಣಿಕೆ ಒಳಗೆ ಪ್ರತಿಯೊಂದು ಖರ್ಚು ಮಾಡಲೇಬೇಕು ನಾವು. ಹೊಟ್ಟಿಗೂ ಖರ್ಚು ಮಾಡಿ ತರ್ತೀವಿ, ಕಾಳು ಖರ್ಚು ಮಾಡಿ ತರ್ತೀವಿ, ಅದಕ್ಕೆ ಆಮೇಲೆ ಫೀಡ್ ಅಂತ ತರ್ತೀವಿ, ಗ್ರೋತ್ ಆಗಲಿ ಅಂತ ಲಿವರ್ ಟಾನಿಕ್, ಕ್ಯಾಲ್ಸಿಯಂ ಟಾನಿಕ್, ಆಮೇಲೆ ಭಾಳಷ್ಟು ಖರ್ಚುಗಳಿರ್ತಾವೆ. ಅದಕ್ಕೆ ಮೆಡಿಸನ್, ವ್ಯಾಕ್ಸಿನೇಷನ್, ಡಿವಾರ್ಮಿಂಗ್ ಎಲ್ಲಾ ಥರದ್ದು ಖರ್ಚಿಗೆ ಕಂಪೇರ್ ಮಾಡ್ಕೊಂಡ್ರೆ ಫುಡ್ಡಿನ ಮೇಂಟೆನೆನ್ಸ್ ಹೆವಿ ಇರುತ್ತಂತ ಹೇಳ್ಬೋದು ಕುರಿ ಸಾಕಾಣಿಕೆಗೆ. ಸೊ ಆರಂಭದ ಖರ್ಚು ತಿಳ್ಕೊಂಡ್ರಿ, ಫುಡ್ಡಿನ ಖರ್ಚು ತಿಳ್ಕೊಂಡ್ರಿ. ಈಗ ನೆಕ್ಸ್ಟ್ ಬರುವಂಥದ್ದೇ ರೋಗಗಳು. ಸೊ ಯಾವುದಕ್ಕೆ ಹೆಚ್ಚು ರೋಗಗಳು ಬರ್ತಾವೆ, ಯಾವುದ್ರೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಅಂತ ತಿಳ್ಕೊಳೋಣ. ಫಸ್ಟ್ ಆಡಿಂದ ಮಾತಾಡೋದಾದ್ರೆ, ಆಡಿನೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಅದಕ್ಕೆ ರೋಗಗಳು ಕಡಿಮೆ ಬರ್ತಾವು, ಮೇಂಟೆನೆನ್ಸ್ ಕೂಡ ಈಸಿ ಆಗುತ್ತೆ. ನೀವು ನೋಡಿರ್ಬೋದು, ಯಾವುದೇ ಒಂದು ಆಡು ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡತ್ತೀವಿ ಅಂದ್ರೆ ಅಲ್ಲಿ ಮರಿಗಳು ಹೆಲ್ದಿಯಾಗಿರ್ತಾವು. ಯಾವುದಕ್ಕೋ ಒಂದಕ್ಕೆ ಬಂತಂದ್ರೂ ಅದಕ್ಕೆ ಸ್ವಲ್ಪ ಮೆಡಿಸನ್ ಕೊಟ್ಟು, ಹೋಮ್ ರೆಮಿಡೀಸು ಏನೋ ಒಂದು ಮಾಡಿ ಜಲ್ದಿ ಕ್ಯೂರ್ ಆಗುತ್ತಾ. ಅದು ಅಷ್ಟು ನಮ್ಗೇನೋ ಪ್ರಾಬ್ಲಮ್ ಫೇಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಅಲ್ಲಿ. ಬಟ್ ಇಲ್ಲಿ ಹೆಂಗಾಗ್ಬಿಡುತ್ತಂದ್ರೆ ಕುರಿ ಸಾಕಾಣಿಕೆ ಫ್ಯಾಟ್ನಿಂಗ್ ಒಳಗ ರೋಗಗಳು ಜಾಸ್ತಿ ಬರ್ತಾವ ಕುರಿಗಳಿಗೆ. ಯಾಕಂದ್ರ ಕುರಿಗಳಿಗೆ ರೋಗ ನಿರೋಧಕ ಶಕ್ತಿ ಆಡಿಗಿಂತ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ರೋಗಗಳು ಜಾಸ್ತಿ ಬರ್ತಾವು. ಒಂದು ಸರಿ ರೋಗಗಳೇನಾದ್ರೂ ಅಟ್ಯಾಕ್ ಆದವು ಅಂದ್ರೆ, ಒಂದು ಸರಿ ಡಿಸೀಸ್ಗಳು ಏನಾದ್ರೂ ಮರಿಗಳಿಗೆ ಬಂದ್ರೆ ಎಷ್ಟೇ ರೀತಿಯ ಮೆಡಿಸನ್ ಕೊಟ್ಟರು ಒಂದು ಸರಿಗೆ ಅದು ನಮ್ಗೆ ಫಲ ಕೊಡೋದೇ ಇಲ್ಲ, ಜಲ್ದಿ ಕ್ಯೂರ್ ಆಗೋದೇ ಇಲ್ಲ. ಖರ್ಚು ಮೇಲೆ ಖರ್ಚು ಮಾಡ್ಕೊಂಡು ಆಮೇಲೆ ಒಂದಿನ ಮರಿ ಉಳಿದೇ ಬಿಡುತ್ತೆ. ಅದು ನಮ್ಮ ಲಕ್ಕು, ಉಳ್ದಿಲ್ಲ ಅಂದ್ರೆ ಉಳಿಯೋದೇ ಇಲ್ಲ.
ಸೊ ಈ ತರ ಆಗ್ಬಿಡುತ್ತೆ, ಯಾಕಂದ್ರೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಇರುತ್ತೆ ಕುರಿಗೆ, ಹಂಗಾಗಿ ಈ ತರ ಆಗುತ್ತೆ. ಸೊ ಕಂಪೇರ್ ಮಾಡಿದ್ರ ಕುರಿಗೆ ಆಡಿಗೆ ಕಂಪೇರ್ ಮಾಡಿದ್ರ ಆಡೊಳಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಅವು ಸಾಯುವಂತ ಚಾನ್ಸಸ್ ಭಾಳ ಕಡಿಮೆ ಇರ್ತಾವೆ. ಇನ್ನು ಕುರಿಯೊಳಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಏನಾದ್ರೂ ರೋಗಗಳು ಬಂದು ಅಂದ್ರೆ ಡಿಸೀಸ್ಗಳು ಬಂದು ಅಂದ್ರೆ ಕುರಿಗಳು ಸಾವನ್ನಪ್ಪೋ ಚಾನ್ಸಸ್ ಭಾಳ ಇರ್ತಾವೆ. ಸೊ ಇಷ್ಟೊತ್ತು ನಾವು ಖರ್ಚು ವೆಚ್ಚದ ಬಗ್ಗೆ ಮಾತಾಡಿದ್ವಿ, ಯಾವ್ದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟೆಲ್ಲ ಖರ್ಚಾಗುತ್ತಾ ಅಂತ ಹೇಳಿ. ಈಗ ಯಾವ್ದ್ರೊಳಗ ಹೆಚ್ಚು ಲಾಭ ಐತಿ, ಯಾವ್ದ್ರೊಳಗ ಎಷ್ಟು ಪ್ರಾಫಿಟ್ ಬರುತ್ತಾ ಅಂತ ತಿಳ್ಕೊಳೋಣಂತ. ಮೊದಲನೇದಾಗಿ ಕುರಿ ಸಾಕಾಣಿಕೆ ಬಗ್ಗೆ ಮಾತಾಡೋಣ. ಇದು 10 ಕುರಿಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ, ಅದರದ ಒಂದು ಎಕ್ಸಾಂಪಲ್ ತಗೊಂಡು 3 ತಿಂಗಳು ಫ್ಯಾಟ್ನಿಂಗ್ ಮಾಡ್ತೀರಿ. ಆ 3 ತಿಂಗಳೊಳಗ 3 ತಿಂಗಳು ಫ್ಯಾಟ್ನಿಂಗ್ ಮಾಡಿ ಸೇಲ್ ಮಾಡಿದ್ರೆ ನಿಮ್ಗೆ ಒಂದು ಮರಿಯಿಂದ 1,500 ರೂಪಾಯಿ ಅಷ್ಟು ಲಾಭ ಬರ್ಬಹುದು. ಬಹಳಷ್ಟು ಜನ ಹೇಳ್ತಾರ 3,000 ಬರುತ್ತಾ 2,000 ಬರುತ್ತಾ ಅಂತೇಳಿ. ಅಷ್ಟು ಬರೋದೇ ಇಲ್ಲ. 1,500 ಬಂತಂದ್ರು ಭಾಳ ಆಗ್ಬಿಡುತ್ತದು. ಅಷ್ಟು ದಳ್ಳಾಳಿಗಳು ಆಗ್ಲಿ ನಿಮ್ಗೆ ಸೇಲ್ ತೊಗೊಳೋರಾಗ್ಲಿ ಅಷ್ಟಕ್ಕೆ ನೀವು ಅವ್ರಿಗೆ ಅಂದಾಜಿರುತ್ತೆ ಮರಿಗಳು ಎಷ್ಟು ರೇಂಜ್ ಒಳಗೆ ತಂದಿರ್ತೀರಿ, ಎಷ್ಟು ಅದು ಖರ್ಚು ಮಾಡಿರ್ತೀರಿ ಅಂತ. ಸೊ ಅದ್ರ ಮೇಲೆ ನಿಮ್ಗೆ 1,500 ರೂಪಾಯಿದಷ್ಟು ಲಾಭ ಬರುವಂಗ ಅವರು ತಗೊಂಡು ವ್ಯಾಪಾರ ಮಾಡ್ಕೊಂತ ಹೋಗ್ತಾರೆ. ಸೊ ಆ ರೀತಿ ನಾನು ಒಂದು ಬೇಡ 1,500 ರೂಪಾಯಿ ಅಂತ ಇಟ್ಕೊಂಡಿನಿ. ಸೊ ನೀವು 1,500 ರೂಪಾಯಿ ಅಂತ ಇಟ್ಕೊಂಡ್ರು ನೀವು 3 ತಿಂಗಳು ಸಾಕಿದಕ್ಕೆ ನಿಮ್ಗೆ 15,000 ರೂಪಾಯಿ ಲಾಭ ಸಿಗುತ್ತೆ. ಒಂದು ಮರಿ 10 ಮರಿಗಳಿಗೆ ನಿಮ್ಗೆ 15,000 ರೂಪಾಯಿ ಲಾಭ ಸಿಗುತ್ತೆ, ಅದು 3 ತಿಂಗಳು ಮಾರಿದ್ದಕ್ಕೆ. ಸೊ ಇದು ಇರೋದು ಫ್ಯಾಟ್ನಿಂಗ್ ಒಳಗ. ಆದ್ರೆ ನಿಮ್ಗೆ 3 ತಿಂಗಳೊಳಗ ನಿಮ್ಗೆ ಕೈಗೆ ದುಡ್ಡು ಬರ್ತಾವ. ಸೊ ಇದು ಪ್ರಾಫಿಟ್ ಅನ್ನೋದಕ್ಕಿಂತ 3 ತಿಂಗಳು ನೀವು ದುಡ್ದಿರೋದಕ್ಕೆ ಸಂಬಳ ಅಂತ ಹೇಳ್ಬೋದು. ನಿಮ್ಗೆ ಇನ್ನೊಂದು 5,000 ರೂಪಾಯಿ ಹೆಚ್ಚಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು. ಅದ್ರ ಒಂದೇ ಲೆವೆಲ್ ಇರೋದಿಲ್ಲ, ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದ್ಸರಿ ಮಾರ್ಕೆಟ್ ಫುಲ್ ಹೈ ಇರುತ್ತೆ, ಅವಾಗ ಮರಿಗಳ ರೇಟ್ ಜಾಸ್ತಿ ಇರ್ತಾವೆ. ಒಂದೊಂದ್ಸರಿ ಫುಲ್ ಡೌನ್ ಇರುತ್ತೆ, ಹಾಕಿದ ಬಂಡವಾಳನೂ ಬರಲ್ಲ, ಈ ತರ ಆಗ್ಬಿಡುತ್ತೆ. ಸೊ ಮಿನಿಮಮ್ ಅಂದ್ರೆ 3 ತಿಂಗಳು ಸಾಕಿದಕ್ಕೆ ನಿಮ್ಗೊಂದು 15,000 ರೂಪಾಯಿ ಲಾಭ ಬರುತ್ತೆ ಅಂತ ಹಿಡ್ಕೋಬಹುದು. ಸೊ ಹಂಗಂತ ಕುರಿ ಸಾಕಾಣಿಕೆ ಒಳಗ ಲಾಭ ಇಲ್ಲ, 3 ತಿಂಗಳು ಮಾರಿ ಬರೀ ನಾವು 15,000 ರೂಪಾಯಿ ದುಡಿಬೇಕಂತ ನಿಮ್ಗೆ ತಲೆಯಾಗ ಬರ್ಬೋದು. ಒಂದು ಮಾತು ನೆನ್ಪಿಟ್ಕೊಳ್ರಿ, ನಾನು ಹೇಳಿರೋದು ಬರೀ 10 ಮರಿಗಳಿಗೆ. ನೀವು ಕುರಿ ಸಾಕಾಣಿಕೆ ಒಳಗ ಸ್ವಲ್ಪ ಜಾಸ್ತಿ ಲಾಭ ಬಯಸಾತೀರಿ ಅಂದ್ರೆ ಮಿನಿಮಮ್ ನಿಮ್ಮ ಕಡೆ 40 ಮರಿಗಳ ಮೇಲೆ ಇರಬೇಕು. 50 ಮರಿಗಳು ಇದ್ವು ಅಂದ್ರೆ ನಿಮ್ಗೆ ಒಂದು ಲಾಭ ಅನ್ನೋದು ಚೆನ್ನಾಗಿ ಸಿಗುತ್ತೆ. 3 ತಿಂಗಳು ಸಾಕಿರೋದಕ್ಕೆ 50 ಮರಿಗಳನ್ನ 10 ಮರಿ ಮೇಂಟೈನ್ ಮಾಡೋದು ನೀವು 50 ಮರಿಗಳನ್ನ ಮೇಂಟೈನ್ ಮಾಡ್ತೀರಿ. ಅದೇ ಟರ್ಮ್ ಒಳಗ 3 ತಿಂಗಳೊಳಗನ 10 ಮರಿ ಬದಲು 50 ಮರಿಗಳನ್ನ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಲಾಭ ಅನ್ನೋದು ಫಾಸ್ಟ್ ಆಗಿನೂ ಬರುತ್ತಾ, ಸ್ವಲ್ಪ ಜಾಸ್ತಿ ಲಾಭ ಇನ್ಕಮ್ ಬರುತ್ತಂತ ಹೇಳ್ಬೋದು. ಸೊ 10 ಕುರಿದ್ದು ನೀವು ತಿಳ್ಕೊಂಡ್ರಿ, 3 ತಿಂಗಳಿಗೆ ನಮ್ಗೆ 15,000 ರೂಪಾಯಿ ಲಾಭ ಬರುತ್ತಾ. ಸೊ ಅದಕ್ಕೆ ನಾವು ಕಂಪೇರ್ ಮಾಡಿದ್ರೆ 10 ಆಡುಗಳ ಲಾಭ ಎಷ್ಟು ಬರುತ್ತೆ ಅಂತ ತಿಳ್ಕೊಳೋಣ. ಸೊ ನಾವು ತಂದಿರುವಂಥ ಪ್ರೆಗ್ನೆಂಟ್ ಇರುವಂಥ ಆಡುಗಳು 1 ತಿಂಗಳೊಳಗೆ ಮರಿ ಹಾಕ್ತಾವೆ. ಸೊ ಒಂದು ಆಡು ಮಿನಿಮಮ್ 2 ಮರಿ ಅಂದ್ರೂ ಕೊಟ್ಟೆ ಕೊಡುತ್ತಾ. ಸೊ ಅದನ್ನ ನಾವು 3 ರಿಂದ 3.5 ತಿಂಗಳು ಸಾಕಿ ಆಮೇಲೆ ಸೇಲ್ ಮಾಡಿದ್ರೆ ನಾವು ಒಂದು ಮರಿ ಮಿನಿಮಮ್ 6,000 ರೂಪಾಯಿಗೆ ಹೋಗುತ್ತಾ. 6,000 ಬೇಡ, ನಾವು 5,000 ರೂಪಾಯಿ ಅಂತ ಇಟ್ಕೊಳ್ಳೋಣ. 5,000 ರೂಪಾಯಿಗೆ ಹೋಗುತ್ತಂದ್ರು ಒಂದು ಆಡಿಂದ 2 ಮರಿಗಳಂದ್ರು ಒಂದು ಆಡಿಂದ 10,000 ರೂಪಾಯಿ ಲಾಭ ಬರುತ್ತೆ. ಲಾಭ ಅನ್ನೋದಕ್ಕಿಂತನೂ ಅದ್ರೊಳಗ ಒಂದು ಮರಿದು ಖರ್ಚು ಅಂತ ಇಟ್ಕೊಳ್ಳೋಣ. 5,000 ರೂಪಾಯಿ ಅಂತೂ ಒಂದು ಆಡಿಗೆ ಖರ್ಚು ಆಗೋದೇ ಇಲ್ಲ, ಆದ್ರೂ ಖರ್ಚು ಅಂತ ಇಟ್ಕೊಂಡ್ರು 10 ಆಡಿಂದು 20 ಮರಿಗಳು ಬಂದಿರ್ತಾವೆ. ಸೊ ಅಲ್ಲಿ ನಮ್ಗೆ 5,000 ರೂಪಾಯಿಗೆ 20 ಮರಿಗಳನ್ನ ಸೇಲ್ ಮಾಡಿದ್ರೆ ನಾವು 1,00,000 ರೂಪಾಯಿ ಇನ್ಕಮ್ ಬಂತು 4 ತಿಂಗಳೊಳಗೆ. ಆ 1,00,000 ರೂಪಾಯಿ ಇನ್ಕಮ್ ಒಳಗೆ ನಾವು 50,000 ಆಗೋದಿಲ್ಲ, ಆದ್ರೂ 50,000 ತೆಗೆದ್ರು 50,000 ನಿಮ್ಗೆ ಲಾಭ ಅನ್ನೋದು ಸಿಗುತ್ತೆ ಬರೀ 10 ಆಡಿಂದ. ಇಲ್ಲಿ 10 ಕುರಿಗಳಿಂದ ನಿಮ್ಗೆ 3 ತಿಂಗಳು ಸಾಕಿದಕ್ಕೆ ಬರೀ 15,000 ಸಿಕ್ತು. ಆದ್ರೆ ಇಲ್ಲಿ ನೀವು 10 ಆಡಿಂದ ನೀವು 4 ತಿಂಗಳು 4.5 ತಿಂಗಳು ಸಾಕಿದ್ರೆ 50,000 ರಿಂದ 70,000 ಒಳಗೂ ನಿಮ್ ಕೈಗೆ ಹತ್ತುತ್ತಾ. ಒಂದು 20,000 ಅದ್ರ ಖರ್ಚು ತೆಗೀರಿ ನೀವು ಅಷ್ಟೇ, 20 ರಿಂದ 30,000 ಅಷ್ಟು ಆಗುತ್ತೆ ಇಲ್ಲೋ, ಯಾಕಂದ್ರೆ ಫುಡ್ಡಿನ ಖರ್ಚುನು ಭಾಳ ಕಡಿಮೆ, ಅದಕ್ಕೆ ಮೆಡಿಸಿನ್ ಖರ್ಚುನು ಭಾಳ ಕಡಿಮೆ. ಸೊ 1,00,000 ರೂಪಾಯಿ ಅಂತೂ ನಿಮ್ಗೆ 4 ತಿಂಗಳೊಳಗೆ ಕೈಗೆ ಬರ್ತಾ. ಅದ್ರೊಳಗೆ ನೀವು ಎಷ್ಟು ಖರ್ಚು ಮಾಡ್ತೀರಿ, ಎಷ್ಟು ಲಾಭ ಪಡ್ಕೋತೀರಿ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿರೋದು. ಸೊ ನಿಮ್ಗೆ ಇನ್ನೂ ಡೌಟ್ ಇದ್ರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇಲ್ಲಿ ನೋಡಾತಿರಲ್ಲ, ಈ ಆಡು ನಾವು ಒಂದು 2 ವರ್ಷ ಆಯ್ತು ತಂದು. ಇದು ಪ್ರತಿ ಸರಿ ನಮ್ಗೆ 3 ಮರಿ ಕೊಡುತ್ತಾ, ಆ ಥರ ತಳಿ ಇದು. ಸೊ ಈ ಆಡು ನಮ್ಗೆ 2 ವರ್ಷದೊಳಗೆ 9 ಮರಿ ಕೊಟ್ಟೈತಿ. ಆ 9 ಮರಿ ಒಳಗೆ ನಾವು 2 ಮರಿನ 8 ತಿಂಗಳು ಸಾಕಿ 28,000 ಸೇಲ್ ಮಾಡಿವಿ. ಅಂದ್ರೆ ಒಂದು ಮರಿಗೆ 14,000 ರೂಪಾಯಿ ನಂಗೆ ಸೇಲ್ ಮಾಡೀವಿ. ಅದನ್ನ ಬಿಟ್ಟು 1-2 ಹೆಣ್ಣು ಮರಿಗಳಿದ್ವು, 5 ಗಂಡು ಮರಿಗಳು. ಟೋಟಲ್ ಏನಿಲ್ಲ ಅಂದ್ರೂ ಒಂದು 50,000 ರಿಂದ 55,000 ರೂಪಾಯಿ ಇದು ಒಂದೇ ಆಡಿಂದ ನಾವು ದುಡ್ಕೊಂಡಿವಿ. ಸೊ ಹಿಂಗ ನೀವು ಅಂದಾಜು ಮಾಡ್ಕೋರಿ, ಒಂದು 10 ಆಡಿದ್ದು ಅಂದ್ರೆ ಎಷ್ಟು ದುಡ್ಕೋಬಹುದು ಅಂತ ಹೇಳಿ. ಸೊ ನಾವು ಫಸ್ಟಿಗೆ ಮಾಡಿರುವಂಥದ್ದು ಫ್ಯಾಟ್ನಿಂಗ್, ನಾವು ಕುರಿ ಸಾಕಾಣಿಕೆನ ಸ್ಟಾರ್ಟ್ ಮಾಡಿದ್ವಿ. ಅದ್ರೊಳಗೆ 1-2 ಆಡು ತಂದಿದ್ವಿ. ಅದ್ರೊಳಗೆ ಈ ತಳಿ ನಮ್ಗೆ ಬೆಸ್ಟ್, ಅದಕ್ಕೆ ನಾವೆಲ್ಲಾನು ಮಾರಿದ್ರು ಇನ್ನೂ ಈ ತಳಿನ ಇಟ್ಕೊಂಡಿವಿ. ಬಹಳಷ್ಟು ಜನ ಕೇಳ್ತಾರ, ನಿಮ್ಮ ಶೆಡ್ ಖಾಲಿ ಐತಿ ಮೊದಲು ಮರಿ ಹಾಕ್ರಿ ಅಂತ ಹೇಳಿ. ಸೊ
ಸೊ ನಾವು ಮೊದಲು ಫ್ಯಾಟ್ನಿಂಗ್ ಮಾಡಿದ್ವಿ. ಫ್ಯಾಟ್ನಿಂಗ್ ಒಳಗ ಯಾವ ರೀತಿ ಅಂತಂದ್ರೆ ಸ್ಟಾರ್ಟಿಂಗ್ ಮಾಡಿದಾಗ ಲಾಭ ಅನ್ನೋದು ಸಿಕ್ತು. ಅಂದ್ರ ಒಂದ್ 3 ತಿಂಗಳು ಮಾರಿದಾಗ ನಮ್ಗೆ 1000 ಸಿಕ್ತು, 800 ಸಿಕ್ಕೈತಿ. ಆ ತರ 2-3 ಬ್ಯಾಚ್ ಮಾರಿಂದ ಸ್ವಲ್ಪ ದುಡ್ಡು ಜಾಸ್ತಿ ಆಗಿಂದ ಲಾಸ್ಟ್ ಟೈಮ್ ನಾವ್ ಏನ್ ಮಾಡಿದ್ವಿ, 45ರಿಂದ 50 ಮರಿಗಳನ್ನ ಹೆಚ್ಚಾಗಿ ಹಾಕೊಂಡ್ವಿ. ಅಲ್ಲಿ ಲಾಭ ಜಾಸ್ತಿ ಸಿಗುತ್ತಾ ಅಂತ ಹೇಳಿ ಬಂದಿರೋಂತ ಇನ್ಕಮ್ ಎಲ್ಲ ಲಾಭವನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ನ ಅಲ್ಲಿ ನಮ್ಗೆ ಲಾಸ್ ಆಗ್ಬಿಡುತ್ತೆ. ರೋಗಗಳ ಅಟ್ಯಾಕ್ ಆಗಿ ಸಡನ್ ಆಗಿ 10ರಿಂದ 15 ಮರಿಗಳು ಸಾವದು. ಆಮೇಲೆ ಮರಿಗಳು ಅಷ್ಟು ಇಂಪ್ರೂವ್ ಆಗ್ಲಿಲ್ಲ, ಅಲ್ಲಿ ನಮ್ಗೆ ಲಾಸ್ ಆಯ್ತು. ಸೊ ಅದಾದ್ಮೇಲೆ ಏನ್ ಮಾಡಿದ್ವಿ, 50 ಮರಿಗಳನ್ನ ಹಾಕೊಂಡಿರೋ ನಾವು ಮತ್ತೆ ಬಂದು 30 ಮರಿಗಳಿಗೆ ನಿಂತ್ವಿ. 30 ಮರಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ರೀತಿ ಕಂಪೇರ್ ಮಾಡಿದಾಗ ಇದು ಒಂದು ಆಡು ಅದ್ರ ಜೊತೆನೆ ತಂದಿದ್ವಿ. ಇದರಿಂದ ನಮ್ಗೆ ಒಂದೇ ಮರಿಯಿಂದ ಇಷ್ಟು ಇನ್ಕಮ್ ಸಿಕ್ಕೈತಿ. ಇದನ್ನ ಯಾಕೆ ಸ್ಟಾರ್ಟ್ ಮಾಡ್ಬೋದು, ಅದಕ್ಕೆ ಇದು ಕಂಪೇರ್ ಮಾಡಿದ್ರೆ ನಮ್ಗೆ ಆಡೇ ಬೆಟರ್ ಅನ್ಸೈತಿ. ಸೊ ನಿಮ್ಗೂ ಈಗ ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಟೈಮ್ ಮಾಡಿದಾಗ ನಮ್ಗೊಂದು ಲಾಭ ಸಿಕ್ಕೈತಿ ಅಂತ ಲೈಫ್ ಲಾಂಗ್ ಅದೇ ಲಾಭ ಇರುತ್ತಂತ ಕುರಿ ಸಾಕಾಣಿಕೆ ಒಳಗ ಒಂದು ಆಸೆ ಪಟ್ಟು ಇಳಿಬೇಡ್ರಿ ಅಂತ ಹೇಳಕ್ ಇಷ್ಟ. ಸೊ ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು. ಈಗ ಕುರಿ ಸಾಕಾಣಿಕೆ ಬೆಸ್ಟಾ ಮೇಕೆ ಸಾಕಾಣಿಕೆ ಬೆಸ್ಟಾ ಅಂತ ಹೇಳಿ. ಸೊ ಅದಕ್ಕೆ ಹೇಳತ್ತೀನಿ, ಮೇಕೆ ಸಾಕಾಣಿಕೆ ಲೇಟ್ ಆಗಿ ಮರಿಗಳನ್ನ ಕೊಟ್ಟರು ಒಂದು ಸ್ಟೇಬಲ್ ಇನ್ಕಮ್ ಇರುತ್ತೆ. ಮತ್ತೆ ಅದು ನಮ್ಮ ಆಡು ಪ್ರೆಗ್ನೆಂಟ್ ಆಗೈತಿ, ಈ ಸರಿನೂ 3 ಮರಿ ಹಾಕುತ್ತ ಅಂತ ಅನ್ಸುತ್ತೆ. ಸೊ ಆ ರೀತಿ ಒಂದೊಂದು ಮರಿ 5,000 ಸಾವಿರ ಹಂಗ್ ನಾವು ಸೇಲ್ ಮಾಡಿದ್ರೆ 15,000 ರೂಪಾಯಿ ಮತ್ತೆ ಬರುತ್ತಾ ಇನ್ನೊಂದು 4 ತಿಂಗಳೊಳಗೆ. ಈ ರೀತಿ ಇರುತ್ತಾ. ಆ ಉದ್ದೇಶಕ್ಕೆ ನಾನು ಹೇಳತ್ತೀನಿ, ಕುರಿಗೆ ಆಡಿಗೆ ಕಂಪೇರ್ ಮಾಡಿದ್ರೆ ಆಡೊಳಗೆ ಇನ್ಕಮ್ ಜಾಸ್ತಿ ಐತಿ. ಲೈಫ್ ಒಂದೇ ಪ್ರೊಸೀಜರ್ ಒಳಗೆ ಹೋಗ್ತಿರ್ತೈತಿ. ಆ ಮರಿಗಳಿಗೆ ಇಷ್ಟು ತಿಂಗಳು ಮರಿಗಳಿಗೆ ಇಷ್ಟು ಅಮೌಂಟ್ ಅನ್ನೋದು ಫಿಕ್ಸ್ ಆಗಿರುತ್ತೆ. ಅಂದ್ರೆ ಒಂದು 500 ಹೆಚ್ಚು ಕಮ್ಮಿ ಆದ್ರೂ ಇಷ್ಟೇ ಅಮೌಂಟ್ ಕೊಡ್ಬೇಕು ಅನ್ನೋದಿರುತ್ತೆ. ಆ ತರ ಸಿಗುತ್ತೆ ಅದ್ರೊಳಗೆ. ಆದ್ರೆ ಕುರಿ ಒಳಗೆ ಹಂಗಲ್ಲ. ಈ ಸರಿ ನಮ್ಮ ಮರಿಗಳು 3 ತಿಂಗಳು ಸಾಕಿದಕ್ಕೆ 12,000 ರೂಪಾಯಿಗೆ ಸೇಲ್ ಆದ್ರೆ ಮುಂದಿನ ಸರಿ 9,500 ರೂಪಾಯಿಗೆ ಸೇಲ್ ಆಗ್ತಾವ, 10,000 ಸೇಲ್ ಆಗುತ್ತೆ, 11,000 ಸೇಲ್ ಆಗುತ್ತೆ. ಒಂದ್ ಸರಿ ನಮ್ಗೆ 1,000 ರೂಪಾಯಿ ಲಾಭ ಸಿಕ್ಕಿರುತ್ತೆ, ಒಂದೊಂದ್ಸರಿ 2,000 ಸಿಕ್ಕಿರುತ್ತೆ, ಒಂದೊಂದ್ಸರಿ 500 ರೂಪಾಯಿ ಸಿಗೋದು ಹೆಚ್ಚಾಗಿರುತ್ತೆ. ಈ ತರ ಇರುತ್ತೆ ಕುರಿ ಸಾಕಾಣಿಕೆ ಒಳಗೆ. ಒಂದ್ಸರಿ ಲಾಭ ತಿಂದಿವಿ, 2 ಸರಿ ತಿಂದಿವಿ ಅಂತ ಹೇಳಿ ಮತ್ತೆ ನಮ್ಗೆ ಅದೇ ಸಿಗುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಸೊ ನಮ್ಗೆ ಆ ಅನುಭವ ಆಗೈತಿ. ಸೊ ಇಷ್ಟಾದ್ರೂ ನೀವು ಇನ್ನೂ ಮರಿಗಳನ್ನ ಹಾಕಿಲ್ಲ ಅಂತ ಹೇಳ್ಬೋದು. ಏನಂತಂದ್ರೆ ನಮ್ಮ ಆಡಿದ್ದು ಆಲ್ರೆಡಿ ಒಂದು 20 ಆಡಿದ್ವು. ಸೊ ಅವೆಲ್ಲ ಮಾರಿದ್ವಿ. ಕುರಿಗಳು ಇದ್ವು, ಕುರಿಗಳನ್ನೂ ಸೇಲ್ ಮಾಡಿದ್ವಿ. ಯಾಕಪ್ಪ ಅಂದ್ರೆ ನಾವು ಕುರಿ ಸಾಕಾಣಿಕೆ ನಿಲ್ಲಿಸಿ ಮೇಕೆ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಅದಕ್ಕೆ ಒಂದಿಷ್ಟು ಮೇವಿನ ಶಾರ್ಟೇಜ್ ಆಯಿತು, ಆಡುಗಳಿಗೆ ಮೇವು ಶಾರ್ಟೇಜ್ ಆಯಿತು. ಮೇವುಗಳು ನಾವು ನಮ್ದು ಇಂಟೆನ್ಷನ್ ಏನಿತ್ತು ಫ್ಯಾಟ್ನಿಂಗ್ ಮಾಡ್ಬೇಕಂತ. ಸೊ ಹಾಗಾಗಿ ತರೋಂಗ 1-2 ಆಡುಗಳನ್ನ ತಂದಿದ್ವಿ ನಾವು. ಅದರಿಂದ ಮರಿಗಳು ಜಾಸ್ತಿ ಹಾಕೊಂಡು ಹೋದವು. ಸೊ ಆ ರೀತಿ ಆದಾಗ ಇದ್ರೊಳಗೆ ಇನ್ಕಮ್ ಜಾಸ್ತಿ ಐತಿ ಅಂತ ಹೇಳಿ ನಾವು ಫ್ಯಾಟಿಂಗ್ ಸ್ಟಾಪ್ ಮಾಡಿದ್ವಿ. ಇನ್ನು ಮೇಕೆ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂಡಿವಿ ಅಂದಿಂದ ಮೊದಲು ಮೇವಿನ ವ್ಯವಸ್ಥೆ ಮಾಡ್ಕೋಬೇಕು, ಮೇವು ಹೊಟ್ಟಿನ ವ್ಯವಸ್ಥೆ. ಸೊ ಹಾಗಾಗಿ ನಾವು ಮೊದಲು ಮೇವಿನ ವ್ಯವಸ್ಥೆ ಮಾಡ್ಕೊಂಡ್ವಿ. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ರೇಷ್ಮೆ ಒಂದು ಲೆಕ್ಕಕ್ಕೆ ಬಂದೇ ಐತಿ. ಇನ್ನೊಂದು 2 ತಿಂಗಳು ಬರ್ಬೇಕು, ಅದ್ರ ಕಟಾವ್ ಡೇಟ್ ಬರ್ಬೇಕಂತಂದ್ರೆ. ಸೊ ಹಾಗಾಗಿ ನಾವು ಆಡಿನ ಇನ್ನೂ ಹಾಕೊಂಡಿಲ್ಲ. ಇಲ್ಲಿ ನೋಡ್ಬೋದು ನೇಪಿಯಾರ್, ಇದು ಇಂಡೋನೇಷಿಯಾ ನೇಪಿಯಾರು, ರೆಡ್ ನೇಪಿಯಾರು ಹಾಕೊಂಡಿವಿ. ಸೊ ನಾವು ಇನ್ನೊಂದು 15 ದಿನದೊಳಗೆ ನಾವು ಮರಿಗಳನ್ನ ತರ್ತೀವಿ. ಆಲ್ರೆಡಿ ಅದು ನೇಪಿಯಾರ್ದು ಕಟಾವ್ ಡೇಟ್ ಬಂದೈತಿ. ರೇಷ್ಮಿದು ಇನ್ನೂ 1-1.5 ತಿಂಗಳೊಳಗೆ ಬರುತ್ತೆ. ಸೊ ಈ ರೀಸನ್ಗೆ ನಮ್ಮ ಶೆಡ್ ಸದ್ಯಕ್ಕೆ ಖಾಲಿ ಐತಿ. ಇನ್ನೊಂದು ಸ್ವಲ್ಪ ದಿನದೊಳಗೆ ತುಂಬಿಸ್ತೀವಿ. ಯಾರೆಲ್ಲ ವೇಟ್ ಮಾಡತ್ತಿರಲ್ಲ, ಇಷ್ಟು ದಿನನ ವೇಟ್ ಮಾಡಿರಿ, ಇನ್ನೊಂದು 15 ದಿನ ವೇಟ್ ಮಾಡಿರಿ. ನಮ್ಮ ಶೆಡ್ ಒಂದಿಷ್ಟು ಮರಿಗಳನ್ನ ಹಾಕಿ ತುಂಬಿಸ್ಬೇಕಂತ ಅನ್ಕೊಂಡ್ವಿ. ಆ್ಯಂಡ್ ಇಲ್ಲಿಷ್ಟು ರೇಷ್ಮೆನ ಅಲ್ಲಿ ಒಂದು 3 ಥರದ ನೇಪಿಯರ್ಗಳನ್ನ ಹಾಕೊಂಡಿವಿ. ಸೊ ಇಷ್ಟಿತ್ತು ಇವತ್ತಿನ ಮಾಹಿತಿ. ಒಂದು ಕ್ಲಾರಿಟಿ ಸಿಕ್ಕೈತಿ ಅಂತ ಅನ್ಕೋತೀನಿ ಯಾವುದು ಮಾಡಬೇಕು ಅಂತ ಹೇಳಿ. ನನ್ನ ಅನಿಸಿಕೆ ನೀವೇನಾದರೂ ಕೇಳಬೇಕಂದ್ರೆ ಪರ್ಸ್ನಲಿ ನನಗೆ ಅನಿಸಿರೋದು ಕುರಿಗಿಂತ ಮೇಕೆ ಸಾಕಾಣಿಕೆನೇ ಈಸಿ, ಕಡಿಮೆ ಖರ್ಚು, ಆಮೇಲೆ ಕಡಿಮೆ ಮೇಂಟೆನೆನ್ಸು ಅಂತ ಹೇಳ್ಬೋದು. ಕುರಿ ಸಾಕಾಣಿಕೆ ಒಳಗೆ ಕಡಿಮೆ ದುಡ್ಡಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಅನ್ಕೊಂಡಿರ್ಬೋದು. ಹೆವಿ ಇನ್ವೆಸ್ಟ್ಮೆಂಟು ಬರೀ ಖರ್ಚು ಅಂತ ಹೇಳ್ಬೋದು ಕುರಿ ಸಾಕಾಣಿಕೆ ಒಳಗೆ. ಹಿಂಗೆ ಅನ್ನಂಗಿದ್ರೆ ನಿಮ್ಗೆ ಒಂದು ಡೌಟ್ ಬರ್ಬೋದು. ಈಗ ನೀವು ಹಿಂಗಂತೀರಿ, ಎಷ್ಟೋ ಜನ ನೌಕರಿ ಬಿಟ್ಟೆಲ್ಲ ಕುರಿ ಸಾಕಾಣಿಕೆ ಮಾಡತ್ತಾರ, ಅವರೆಲ್ಲ ಹಂಗೆ ಮಾಡ್ತಾರೇನ್ರಿ, ಲಾಭ ಇಲ್ಲಾರೆ ಅಂತ ಕೇಳ್ಬೋದು. ಅದ್ರೊಳಗೆ ನೀವು ನೋಡ್ರಿ, 10 ಜನದೊಳಗೆ 8 ಜನ ಲಾಸ್ ಅದರೇ ಅದರ, ಹೈಟೆಕ್ ಶೆಡ್ನ ಕಟ್ಟಿ ಖಾಲಿ ಬಿಟ್ಟೋರೇ ಅದರ. ಸೊ ಎಕ್ಸಾಂಪಲ್ ನಮ್ಮದೇ ಕೊಟ್ಟಿನಿ ನಾನು. ನಮ್ಮದು ಸ್ಟಾರ್ಟ್ ಮಾಡಿ ಎಷ್ಟು 50 ಮರಿಗಳನ್ನ ಹಾಕಿ ಅಲ್ಲಿಂದ ವಾಪಸ್ ಲಾಸ್ ಆಗಿ 30 ಮರಿಗಳಿಗೆ ಬಂದು ನಿಂತು ಈಗ ಸದ್ಯ ಕುರಿ ಸಾಕಾಣಿಕೆ ಸ್ಟಾಪ್ ಮಾಡೋನು. ಎಲ್ಲ ಥರದ್ದು ಮಾಹಿತಿ ಇದ್ರೂ, ನಾಲೆಜ್ ಇದ್ರೂ, ಬಟ್ ಇನ್ಕಮ್ ಅನ್ನೋದು ಬೇಕಲ್ಲ. ಯಾವುದೇ ಒಂದು ಬಿಸ್ನೆಸ್ ಮಾಡತ್ತೀವಿ ಅಂದ್ರೆ ನಮ್ಗೆ ಇನ್ಕಮ್ ಅನ್ನೋದು ಬೇಕಾಗುತ್ತೆ. ಸೊ ಇನ್ಕಮ್ ಯಾವುದ್ರೊಳಗೆ ಹೆಚ್ಚಿಗೆ ಬರುತ್ತೆ ಅಂತ ನೋಡ್ಕೊಂಡು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿ ಈಗ ಸದ್ಯಕ್ಕೆ ನಾವು
ಮೇಕೆ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು. ಮೇಕೆಗಳಿಗೂ ಯಾವೆಲ್ಲ ಥರದ ರೋಗಗಳು ಬರ್ತಾವು, ಮೇಕೆಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು, ಇದೆಲ್ಲ ತಿಳ್ಕೊಬೇಕಂದ್ರೆ ಈಗ ನನ್ನ ಪೇಜನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ. ಹಂಗೆ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ. ನೆಕ್ಸ್ಟ್ ಯಾವುದ್ರ ಬಗ್ಗೆ ಮಾಹಿತಿ ಬೇಕಂತ ಕಮೆಂಟ್ ಒಳಗೆ ತಿಳಿಸ್ರಿ. ಆ್ಯಂಡ್ ಇಷ್ಟೊತ್ತು ಪೇಷನ್ಸ್ ಇಟ್ಕೊಂಡು ವಿಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.